ನಮ್ಮ 74ನೇ ವರ್ಷದ ಹುಟ್ಟುಹಬ್ಬವನ್ನು ಸುಮಾರು ನಮ್ಮ ಮೈಸೂರು ಜಿಲ್ಲೆ ಚಾಮರಾಜನಗರ ಎಲ್ಲವೂ ಕೂಡ ಆಚರಣೆ ಮಾಡ್ತಾಯಿದ್ದಾರೆ. ನನಗಂತೂ ನಿಜ ಹೇಳಬೇಕು ಅಂದರೆ ನನಗೆ ಹುಟ್ಟುಹಬ್ಬ ಆಚರಣೆ ಮಾಡಬೇಕು ಅನ್ನೋ ಯಾವುದೇ ಮನಸ್ಸಿರಲಿಲ್ಲ. ಬಹುಶಃ 8-10 ವರ್ಷದಿಂದ ಈಚೆಗೆ ನಾವು ಪ್ರತಿ ವರ್ಷವೂ ಕೂಡ ಒಂದೊಂದು ಕಡೆ ಹೋಗ್ತಾಯಿದ್ದೆ, ಒಂದೊಂದು ಕಡೆ ದೇವಸ್ಥಾನಕ್ಕೆ, ಎಲ್ಲ ದೊಡ್ಡ ದೊಡ್ಡ ದೇವಸ್ಥಾನಗಳು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರ್ತಾಯಿದ್ದೆ. ಏನೋ ಒಂದು ನಮ್ಮ ತಾಲೂಕಿನಲ್ಲಿ ನಮಗೆ ಬಗ್ಗೆ ಭಾಳ ಪ್ರೀತಿ. ನಾನು ಸ್ವಲ್ಪ ಜಾತ್ಯತೀತ, ಏನು ಅಂದರೆ ಅವಮಾನ ಇರ್ತಿರಲಿಲ್ಲ, ನನಗೆಲ್ಲರೂ ಒಂದೇ ಭಾವನೆಯಿಂದ ಇದ್ದಂಥವನು. ಅದಕ್ಕೋಸ್ಕರ ನಮ್ಮ ತಾಲೂಕಿನವ್ರು ಎಲ್ಲರೂ ಮಾತನಾಡ್ಕೊಂಡು ಏನು ಮಾಡಿದ್ರು ಅಂದರೆ, ನಮ್ಮ ವಾಟಾಳ ಬುದ್ಧಿಯವರಿಗೆ ಜನ್ಮದಿನವನ್ನು ಇಲ್ಲೇ ಮಾಡಬೇಕು ಅಂತೇಳಿ ನಮ್ಮ ಮಠಕ್ಕೆ ಬಂದು ಫರೀದ್ರವರ ಅಧ್ಯಕ್ಷತೆಯಲ್ಲಿ ಬಂದರು. ಬಹುಶಃ ನಾನು ಭಾಳ ಹಠ ಮಾಡಿ ಒಪ್ಪಲಿಲ್ಲ ಅದನ್ನು. ಈಗಾಗಲೇ ಹೇಳಿದ್ರು ಅವರು. ಒಪ್ತಿದ್ದಂಥ ಸಂದರ್ಭದಲ್ಲಿ ಏನು ಮಾಡಿದ್ರು, ನಮಗೆಲ್ಲಕ್ಕಿಂತ ನಮಗೊಬ್ಬರು ದೊಡ್ಡವರಿದ್ದಾರೆ. ಅವ್ರು ಯಾರು ಅಂದರೆ JSS ಸ್ವಾಮೀಜಿಯವರು. ನಾವು ಯಾರೇ ಮಠಾಧಿಪತಿಗಳು ಕೂಡ ಅವ್ರ ಮಾತಿಗೆ ಮೀರೋದಿಲ್ಲ. ಆ ಸಂದರ್ಭ ಬಂದಾಗ ಇವರು ನೇರವಾಗಿ ಹೋಗಿ ಸ್ವಾಮೀಜಿಯವರನ್ನ ಮೊರೆ ಹೋದರು. ಆ ಸಂದರ್ಭದಲ್ಲಿ ಸ್ವಾಮೀಜಿಯವರು ನೀವು ಒಪ್ಪಲೇಬೇಕು ಅಂದಾಗ ನಿಜ ಹೇಳಬೇಕು ಅಂದರೆ ಅವ್ರಿಗೂ ತಿರಸ್ಕಾರ ಮಾಡಿದೆ. ಆ ಒಂದು ಮಾತು ಹೇಳಿದ್ರು ಅವರು, ನಾನು ಬರಬೇಕೋ ಬೇಡವಾಗಾರೆ ಅಂದರು. ನಾನು ಕರೀತಾರೆ ಬರಬೇಕೋ ಬೇಡವ ಅಂದಾಗ ನಾನೇನು ಮಾತಾಡೋಕ್ಕೆ ಅವಕಾಶ ಆಗಲಿಲ್ಲ. ಎಲ್ಲರೂ ಉಂಟೆ ನಿಮ್ಮ ಬರಬೇಡ ಅಂತ ಹೇಳೋಕ್ಕಾಗತ್ತೆ, ಬನ್ನಿ ಅಂತ ಒಪ್ಕೊಳ್ಳಿ ಅಂದರು. ಹಂಗೆ ಒಪ್ಕೊಂಡು ಬಹುಶಃ ಈಗ 7-8 ವರ್ಷದಿಂದ ನನ್ನ ಹುಟ್ಟುಹಬ್ಬನ ತಾಲೂಕಿನಲ್ಲಿ ಮಾಡ್ತಾಯಿದ್ದಾರೆ. ಅದೆಲ್ಲಕ್ಕೂ ಕಾರಣ ನಮ್ಮ ಫರೀದ್ರವರು. ಅವರೇ ಹಠ ಮಾಡಿ ಒಪ್ಪಿಸ್ತಂದವರು. ಏನೋ ಒಂದು ಅವರಿಂದ ಇವಾಗ 7-8 ವರ್ಷದಿಂದ ನಮ್ಮ ತಾಲೂಕಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾಯಿದ್ದಾರೆ. ಇವತ್ತು 4 ಕಡೆ ಈಗಾಗಲೇ ಒಂದು ಆಸ್ಪತ್ರೆಯಲ್ಲಿ ಹೋಗಿದ್ದು ಬಂದೆ. ಇದು 2ನೇ ಕಾರ್ಯಕ್ರಮ. 3ನೇದೊಂದು ನಮ್ಮ ವಿದ್ಯೋದಯ ಸಂಸ್ಥೆ ಹತ್ರ ನಡೀತಾ ಇದೆ. 4ನೇದು ಯಳರುಂಡಿ ಗ್ರಾಮದಲ್ಲಿ ನಡೀತಾ ಇದೆ. ಈಗಾಗಲೇ ವಾಟಾಳ್ ಮಠದಲ್ಲಿ ಭಾಳ ಜನ ಇದ್ದಾರೆ. ಬಹುಶಃ ನಾನು ಬರೋಕ್ಕೆ ಅವಕಾಶ ಇರಲಿಲ್ಲ. ಈಗಲೂ ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ದಾರೆ. ಆದರೂ ಕೂಡ NK ಫರೀದ್ರವರು ಅಂದರೆ ನನಗೂ ಅವ್ರಿಗೂ ಭಾಳ, ಅದ್ಯಾವುದೋ ಈಶ್ವರ ಅಂದರು ಒಂದೇ, ಅಲ್ಲ ಅಂದರು ಒಂದೇ ಅಂತಾರಲ್ಲ, ಆ ರೀತಿಯಾಗಿ ನಮ್ಮ ಇಬ್ಬರದು ಯಾವ ರೀತಿ ಇದೆ ಬಾಂಧವ್ಯ ಅಂದರೆ, ನಾವು ಒಂದೇ ಅನ್ನೋ ರೀತಿಯಲ್ಲಿ ಬಾಂಧವ್ಯ ಇರೋದ್ರಿಂದ ಗುರು ಶಿಷ್ಯರ ಬಾಂಧವ್ಯ. ನಮ್ಮ ಬಗ್ಗೆ ಗುರುಗಳು ಅಂತ ಭಾಳ ಇದು ಮಾಡ್ತಾರೆ. ಆ ರೀತಿಯಾಗಿ ಅವರ ಮಾತಿಗೆ ಬೆಲೆ ಕೊಟ್ಟು ನಾನು ಒಪ್ಕೊಂಡೆ. ಈ ದಿವಸ ನೀವು ಬಂದು ನೋಡಬೇಕು. ಈಗ ಬನ್ನಿ, ಅಲ್ಲಿ ಎಷ್ಟೊಂದು ಜನ ಇದ್ದಾರೆ. ಆದರೂ ಕೂಡ ಫರೀದ್ ಅವರು ಹೇಳಿದ ಮೇಲೆ ಹೋಗಲೇಬೇಕು ಅಂತ ಈ ಕಾರ್ಯಕ್ರಮ ಬಂದಿದ್ದೀನಿ. ಭಾಳ ಸಂತೋಷ ಆಯಿತು. ಮಕ್ಕಳು ನನಗೆ ಸ್ವಾಗತ ಯಾವ ರೀತಿ ಮಾಡಿದ್ರು, ನೃತ್ಯ ಮುಖಾಂತರ ಸ್ವಾಗತ ಅಂತ ಮಾಡಿದ್ರು. ಬಹುಶಃ ಈ ಸ್ಕೂಲು ಅವ್ರು ಹೇಳಿದಾಗೆ ಫರೀದ್ ಸ್ಕೂಲ್ ಅನ್ನಲ್ಲ, ನಾನು ಎಲ್ಲರೂ ಹುಡುಗರು ಕೂಡ ಸೇರಿಸುವಂಥ ಸಂದರ್ಭದಲ್ಲಿ ಮೇಡಮ್ ಅವ್ರಿಗೆ ಗೊತ್ತು ನಮ್ಮ ಸ್ಕೂಲ್ ಇದೆ ಸೇರಿ ಅಂತ ಹೇಳ್ತಾ ಇದ್ದೆ ವಿನಃ ಫರೀದ್ ಸ್ಕೂಲ್ ಅಂತ ಯಾವತ್ತೂ ಹೇಳಿಲ್ಲ. ನಾನು ನಮ್ಮ ಸ್ಕೂಲು ಅಂತ ಹೇಳ್ತಾ ಇದ್ದೀನಿ. ಹಾಗೆ ಅವರ ಬಾಂಧವ್ಯ ಆ ರೀತಿ ಅದೇ. ಅದಕ್ಕೋಸ್ಕರವೇ ಇವತ್ತು ಅಷ್ಟು ಜನರಿದ್ದರೂ ಕೂಡ MLA ಅವರು ಬಂದು ಕೂತಿದ್ದಾರೆ, ಮಾಜಿ ಮಂತ್ರಿ N. ಮಹೇಶ್ ಅವರಲ್ಲಿ ಬಂದು ಕೂತಿದ್ದಾರೆ. ಅವರೆಲ್ಲ ಇದ್ದರೂ ಕೂಡ ನಾನು ಈ ಕಾರ್ಯಕ್ರಮ ಬಂದು ಈ ಫರೀದ್ಗೋಸ್ಕರ ಈ ಕಾರ್ಯಕ್ರಮ ಬಂದಿದ್ದೀನಿ. ಬಹುಶಃ ಮಕ್ಕಳ ಈ ಒಂದು ಏನೋ ಒಂದು ಇವರ ಸಂಸ್ಥೆಯಲ್ಲಿ ಯಾವ ರೀತಿ ನಡೀತಿದೆ ಅಂದರೆ, ಪ್ರತಿ ವರ್ಷವೂ ಕೂಡ ಸ್ಕೂಲ್ ಡೇಗೆ ಹೋಗ್ತಾ ಇದ್ದೀನಿ. ಎಷ್ಟು ಬುದ್ಧಿವಂತರು ಅಂದರೆ ಮಕ್ಕಳು, ಅದು ಯಾವ ರೀತಿ ಇಲ್ಲಿ ನಾನು ನಿಜವಾಗ್ಲೂ ನಾನು ಯಾರಿಗೆ ಅಭಿನಂದಿಸಬೇಕು ಅಂದರೆ, ಫರೀದ್ಗಿಂತವೂ ಕೂಡ ಫರೀದ್ ಅವ್ರಿಗಿಂತವೂ ಕೂಡ ಅವ್ರ ಸ್ಕೂಲ ಟೀಚರ್ ಇದ್ದಾರಲ್ಲ ಅವ್ರಿಗೆ ನಾನು ಅಭಿನಂದಿಸ್ತಾ ಇದ್ದೇನೆ. ಆ ರೀತಿಯಾಗಿ ಅವರು ಮಕ್ಕಳನ್ನ ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ಭಾಳ ಸಂತೋಷವಾದ ವಿಷಯ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಗುದ್ದಿ ಪೂಜೆಯನ್ನು ಕೂಡ ನಾನು ಮಾಡಿದೆ. ಬಹುಶಃ ಈಗ ಭಾಳ ಬೇಗನೆ ಶಾಲೆಯನ್ನು ಕಟ್ಟಡ ಮಾಡಿದ್ದಾರೆ. ಈ ಶಾಲೆ ಬೆಳಿಬೇಕು. ಬಹುಶಃ ನಮ್ಮ ಇಡೀ ಜಿಲ್ಲೆ 2 ಜಿಲ್ಲೆಯಲ್ಲೂ ಕೂಡ ನಂಬರ್ 1 ಶಾಲೆಯಾಗಿ ಬೆಳೆಯಲಿ ಅಂತ ಈ ಸಂದರ್ಭ ಹೇಳಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಅವರ ಕುಟುಂಬ ವರ್ಗದವರು ಎಲ್ಲಕ್ಕಿಂತ ಮಿಗಿಲಾಗಿ ಫರೀದ್ರವರ ಪುಣ್ಯ ಏನು ಅಂದರೆ, ಅವರ ಶ್ರೀಮತಿಯವರಿಗೂ ಅವರಿಗೆ ಬೆಂಬಲ ಇದೆಯಲ್ಲ, ಅದಕ್ಕೋಸ್ಕರ ಅವರಿಗೆ ಈ ಕಾರ್ಯಕ್ರಮ ನಡೆಯೋಕ್ಕೆ ಅವಕಾಶ ಆಗ್ತಾಯಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮ ಬಂದು ನನಗೆ ಭಾಳ ಸಂತೋಷ ಆಯಿತು. ಮತ್ತು ಈಗಾಗಲೇ 28ಕ್ಕೆ ಸ್ಕೂಲ್ ಡೇ ಅಂತಂದ್ರಲ್ಲ, ಅವ್ರು ಯಾವುದೇ ಕಾರ್ಯಕ್ರಮ ಬಂದರೂ ಕೂಡ ನಮ್ಮ ಕಾರ್ಯಕ್ರಮ ಬಿಡುವು ಮಾಡ್ಕೊಂಡು ಬರ್ತೀನಿ ಅನ್ನೋ ಒಂದು ಮಾತನ್ನು ಸಂದರ್ಭ ಹೇಳ್ತಾ, ಮತ್ತೊಮ್ಮೆ ಸ್ಕೂಲ್ ಒಳ್ಳೆಯದಾಗಲಿ, ಮಕ್ಕಳು ಒಳ್ಳೆಯ ಎಲ್ಲ ರೀತಿಯಲ್ಲೂ ಮುಂದುವರಿಯಲಿ ಅನ್ನೋ ಒಂದು ಮಾತನ್ನು ಹೇಳಿ, ಫರೀದ್ರವರಿಗೆ ಹುಷಾರು ತಪ್ಪಿದ ಸಂದರ್ಭದಲ್ಲಿ ನನಗೆ ಯಾರೋ ಹೇಳಿದ್ರು, ನನಗೆ ನಿಜ ಹೇಳಬೇಕು ಅಂದರೆ ನನಗೆ ಕಣ್ಣೀರು ಬಂತು. ಇನ್ನು 15-20 ದಿವಸ ಬಂದಿಂತ ಯಾರೋ ಹೇಳ್ಬಿಟ್ಟೆ. ನನಗೆ ಭಾಳ ನೋವಾಯಿತು. ಹಾಗಾಗಿ ಫೋನ್ ಮಾಡಿದೆ ಅವರಿಗೆ.
ಫೋನ್ ಮಾಡಿದಾಗ ಅವ್ರು ಮಾತಾಡೋಕೆ ಆಗ್ತಿರ್ಲಿಲ್ಲ. ಆ ಸಂದರ್ಭದಲ್ಲಿ ನಿಮ್ಗೆ ಏನೂ ಆಗಲ್ಲ, ಒಳ್ಳೇದಾಗ್ತಿದೆ, ನೀವು ಒಳ್ಳೆಯ ಕೆಲಸ ಮಾಡ್ಕೊಂಡು ಬಂದಿದ್ದೀರಿ, ಯಾರಿಗೂ ಏನೂ ಮೋಸ ಮಾಡಿಲ್ಲ ಅಂದಾಗ ಇವತ್ತು ನಮ್ಮ ಮುಂದೆ ಅವರು ಭಾಷಣ ಮಾಡೋದಲ್ಲ, ಅದು ನನಗೆ ಸಂತೋಷ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅವರಿಗೆ ಆಯಸ್ಸು ಚೆನ್ನಾಗಿರಲಿ, 100 ವರ್ಷ ಕೊಡಲಿ ಅನ್ನೋ ಮಾತನ್ನು ಹೇಳ್ತಾ ಈ ಸ್ಕೂಲು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದುವರಿಲಿ ಅಂತೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಇವತ್ತು ನಮ್ಮ ಶಾಲೆಗೆ ಒಂಥರ ಸಡಗರ ಸಂಭ್ರಮ. ಯಾಕಪ್ಪ ಅಂತ ಹೇಳಿದರೆ, ನಮ್ಮ ತಾಲೂಕಿನ ಮಠಗಳಲ್ಲಿ ಅತಿ ಶ್ರೇಷ್ಠವಾದಂತಹ ಮಠ. ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ, ವಿವಿಧ ಧರ್ಮಗಳ ಒಂದು ಮಾಡುವಂತಹ ಮಠ ವಾಟಾಳ್ ಮಠ ಅಂತ ಹೇಳಿ. ಆ ವಾಟಾಳ್ ಮಠದ ಅಧ್ಯಕ್ಷರು ಮತ್ತು ಸ್ವಾಮೀಜಿಗಳಾದಂತಹ ವಾಟಾಳ್ ಮಾಧವಾಚಾರ್ಯರು ಮಹಾಸ್ವಾಮಿಗಳು ಇವತ್ತು ಹುಟ್ಟಿದ ಹಬ್ಬದ ಕಾರ್ಯಕ್ರಮ ಇತ್ತು. ಅವರು ಪ್ರತಿ ವರ್ಷ ಕಾರ್ಯಕ್ರಮಕ್ಕೆ ಕೈ ಕೊಟ್ಟು ಹೊರಗಡೆ ಅವರು ಹೋಗ್ತಾಯಿದ್ರು. ಏನು ಯಾತ್ರಾ ಸ್ಥಳಗಳಿದೆಯಲ್ಲ, ಅಲ್ಲಿ ಹೋಗಿ ತಮ್ಮ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾಯಿದ್ರು. ಹೀಗೆ ಒಂದು 10 ವರ್ಷಗಳ ಹಿಂದೆ ನಾನು ಬಹಳ ಫೋರ್ಸ್ಫುಲ್ಲಾಗಿ ಹೇಳಿ, ಇಲ್ಲ ತಾವು ಇಲ್ಲೇ ಕಾರ್ಯಕ್ರಮವನ್ನು ಮಾಡಬೇಕು, ನಮ್ಮ ತಾಲೂಕಿನಲ್ಲೇ ಮಾಡಬೇಕು ಅಂತ ಹೇಳಿದಾಗ ಅವರು ಒಪ್ಪಲಿಲ್ಲ. ಗೋಕರ್ಣಕ್ಕೆ ಹೋಗ್ತೀನಿ ಅಂತ ಹೇಳಿದರು. ಆ ಸಂದರ್ಭದಲ್ಲಿ ನನ್ನ JSS ಮಠದ ಪೂಜ್ಯ ಸ್ವಾಮೀಜಿ ಅವ್ರ ಹತ್ರ ಹೋಗಿ ತಾವು ಹೇಗಾದರೂ ಮನವೊಲಿಸಿ ಹೇಳಬೇಕು ಅಂತ ಹೇಳಿದಾಗ ಅವರು ಒಪ್ಕೊಂಡ್ರು. ಹಾಗಾಗಿ ಅವತ್ತಿನಿಂದ ಈ ತಾಲೂಕಿನಲ್ಲಿ ಕಾರ್ಯಕ್ರಮ ಮಾಡ್ತಾರೆ. ಆದರೆ ನನ್ನ ಶಾಲೆಯಲ್ಲಿ ಇದೇ ಮೊದಲ ಬಾರಿಗೆ ಇವರ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತ ಹೇಳಿ ಕಾರ್ಯಕ್ರಮವನ್ನು ಮಾಡಿಕೊಂಡ್ವಿ. ಹಾಗಾಗಿ ಇವತ್ತು ಅವ್ರು ಬಂದಿದ್ದಾರೆ. ನನ್ನ ಶಾಲೆಯ ಮಕ್ಕಳು ಮತ್ತು ಅವರ ಪೇರೆಂಟ್ಸು ಮತ್ತು ನನ್ನ ಶಾಲೆಯ ಸಹ ಯಾರ್ಯಾರಿದ್ದಾರೆ ಎಲ್ರಿಗೂ ಒಂಥರ ಸಡಗರ ಸಂಭ್ರಮದ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ಇಲ್ಲಿ ಜಾತಿ ಮತ ಧರ್ಮ ಭೇದ ಯಾವುದೂ ಇಲ್ಲ. ಈ ಮಠದಲ್ಲಿ ಯಾವತ್ತು ಹೋದ್ರೂ ನಮ್ಮನ್ನು ಒಳ್ಳೆತನದಿಂದ ಒಳ್ಳೆ ಗೌರವಪೂರ್ವಕವಾಗಿ ನೋಡ್ಕೊಳ್ತಾರೆ. ಅದೇ ಥರ ಅವರ ಆಶೀರ್ವಾದ ನನ್ನ ಸಂಸ್ಥೆಗೆ ಮತ್ತು ಈ ತಾಲೂಕಿಗೆ ಯಾವತ್ತೂ ಇರಲಿ ಅಂತ ಕೇಳ್ಕೊಳ್ತಾ ನಾನು ಕರೆದಾಗ ಅವರು ಒಗ್ಗೂಡಿ ಬರ್ತೀನಿ ಅಂತ ಹೇಳಿ ಬಂದ್ರಲ್ಲ, ಅದು ನಮಗೆ ಬಹಳ ಸಂತೋಷ. ಅವ್ರಿಗೂ ಸುಮಾರು ಒಂದು 20 ವರ್ಷದ ಬಾಂಧವ್ಯ. ನನ್ನ ಯಾವುದೇ ಕಾರ್ಯಕ್ರಮಕ್ಕೆ ಕರೆದ್ರು ಅವ್ರು ಬರ್ತಾರೆ. ಈ ಶಾಲಾ ಕಟ್ಟಡದ ಏನು ಗುದ್ದಲಿ ಪೂಜೆ ಇತ್ತು ಅದು ಸಹ ಅವ್ರ ಕೈಯಿಂದನೇ ನೆರವೇರಿಸಿದ್ದು. ಯಾವ ಸಂದರ್ಭದಲ್ಲೂ ಅವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇದ್ದೇ ಇರುತ್ತೆ. ಹಾಗಾಗಿ ನಮಗೆ ಅವ್ರ ಮೇಲೆ ಬಹಳ ಪ್ರೀತಿ, ಬಹಳ ಗೌರವ. ಅವರು ಸಹ ನಮ್ಮನ್ನು ಅಷ್ಟೇ ಪ್ರೀತಿಯಿಂದ ಅಷ್ಟೇ ಗೌರವಪೂರ್ವಕವಾಗಿ ನೋಡ್ಕೊಳ್ತಾರೆ. ಹಾಗಾಗಿ ನಾನು ಅವ್ರಿಗೆ ಹೇಳ್ಕೊಳ್ಳೋದಿಷ್ಟೇ, ಕಣ್ ತುಂಬ ಕರುಣೆ ಇರಲಿ, ಮನ ತುಂಬ ಮಮತೆ ಇರಲಿ, ತುಟಿ ತುಂಬ ನಗುವಿರಲಿ, ನಕ್ಕಾಗ ಈ ಶಾಲೆಯ ಈ ಸಂಸ್ಥೆಯ ನೆನಪಿರಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಸ್ಕೂಲಲ್ಲಿ ಏನು ಬಡವರಿಗೆ ಏನು ಸಹಾಯ ಮಾಡ್ತಾ ಇದ್ದೀರಾ ಸರ್? ಅದು ನನ್ನ ವಿದ್ಯಾರ್ಥಿಗಳು ಯಾರು ಬಡವರಲ್ಲ. ವಿದ್ಯಾರ್ಥಿನ ಬಡವ ಅಂತ ಹೇಳಿದವರು ಬಡವರು ಅಷ್ಟೇ. ಯಾಕಂತ ಹೇಳಿದ್ರೆ ವಿದ್ಯಾರ್ಥಿನೇ ಕಲಿಕೆ ಮಾಡುವಂತಹ ಮನಸ್ಸು. ಆತ ಶ್ರೀಮಂತ ಕುಟುಂಬದಿಂದ ಬರಲಿ, ಬಡವ ಕುಟುಂಬದಿಂದ ಬರಲಿ, ನನ್ನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ. ನನ್ನ ಕೈಲಾದಂತಹ ಅಳಿಲು ಸೇವೆ ನಾನು ಮಾಡ್ತೀನಿ. ನಾನು ಹುಟ್ಟಿದಂತಹ ಊರು. ಹಾಗಾಗಿ ನಾನು ಏನಿದ್ರು ಈ ಊರಿಗೆ ಏನೋ ಒಂದು ಕೊಡುಗೆ ಕೊಡಬೇಕು ಅಂತ ಹೇಳಿ ನಾನು ಪೂಜ್ಯ ಸ್ವಾಮೀಜಿಯವರ ಹತ್ರ ಕೇಳ್ಕೊಂಡಾಗ, ಹೌದು ಮಾಡಿ, ಒಂದು ಸಂಸ್ಥೆನ ಮಾಡಿ, ನನ್ನ ಸಹಕಾರ ಯಾವತ್ತೂ ಇರುತ್ತೆ ಅಂತ ಹೇಳಿದರು. ನಮ್ಮದು ಹಳೆ ಬಿಲ್ಡಿಂಗ್ ಇತ್ತು, ಅದು ಶಿಥಿಲವಾಗಿ ಅಲ್ಲಿ ಓದಿಸೋಕ್ಕೆ ಸಾಧ್ಯವಾಗದೇ ಇರುವಂಥ ಸಂದರ್ಭದಲ್ಲಿ ನಾವು JSS ಮಠದ ಒಂದು ಕಟ್ಟಡವನ್ನೇ ಬಿಟ್ಟುಕೊಟ್ರು. ನೀನು 100 ವರ್ಷ ಬೇಕಾದರೂ ಇಲ್ಲಿ ನಡೆಸು ಅಂತ ಹೇಳಿದರು. ಅವರೇನೋ ಹೇಳ್ತಾರೆ, ಅವರ ದೊಡ್ಡ ಮನಸ್ಸು, ನಾವು ನಡೆಸ್ಲಿಕ್ಕೆ ಆಗಲ್ಲ. ಆದರೂ ನಾನು ಒಂದು 5 ವರ್ಷಗಳ ಕಾಲ ಸತತವಾಗಿ ಆ ಕಟ್ಟಡದಲ್ಲೇ ಶಾಲೆಯನ್ನು ನಡೆಸಿ ಈಗ ನಮ್ಮ ಸ್ವಂತ ಕಟ್ಟಡಕ್ಕೆ ಬಂದಿದ್ದೀವಿ. ಹಾಗಾಗಿ ನಮಗೆ ಬಹಳ ಸಂತೋಷ ಇದೆ. ಯಾವತ್ತೂ ಅವರ ಆಶೀರ್ವಾದ ಈ ತಾಲೂಕಿನ ಸರ್ವ ಜನಾಂಗದ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ನಾನು ಮನಸ್ಪೂರ್ವಕವಾಗಿ ಅವರನ್ನು ನಮಿಸ್ತೀನಿ, ವಂದಿಸ್ತೀನಿ. ಅವ್ರು ಬಂದಿದ್ದು ನನಗೆ ಬಹಳ ಸಂತೋಷ, ಸಡಗರ. ಹಾಗೆ ನಾನು ಕಾಯಿಲೆ ಇದ್ದಾಗಲೂ ಸಹ ಅವ್ರು ಹೇಳ್ತಾಯಿದ್ರು, ನಿನ್ಗೇನಾಗಲ್ಲ, ನೀನು ಒಳ್ಳೆಯದಾಗುತ್ತೆ ಅಂತ. ನಾನು ಅವರಿಗೆ ಮಾತಾಡಲಿಕ್ಕೆ ಅವಕಾಶ ಆಗ್ತಾ ಇರಲಿಲ್ಲ. ನಾನು ಅವ್ರಿಗೆ ಭಾಳ ಬಿಡುವಿಲ್ಲದ ಕಾರ್ಯಕ್ರಮಗಳಿರುತ್ತೆ, ಏನಪ್ಪ ಮಾಡೋದು ಅಂತ ಅಂದಾಗಲೆಲ್ಲ ಅವ್ರು ಏನು ಮಾಡ್ತಾಯಿದ್ರು, ಅವರೇ ಫೋನ್ ಮಾಡಿ ನನ್ನನ್ನು ಕೇಳ್ತಾಯಿದ್ರು, ನೀನು ಆರೋಗ್ಯ ಹೇಗಿದೆ, ಏನಾಗಲ್ಲ, ಒಳ್ಳೆಯದಾಗುತ್ತೆ,
ನಾವು ನೀವೆಲ್ಲ ಚೆನ್ನಾಗಿರ್ತೀವಿ ಅಂತ ಹೇಳ್ತಾ ಇದ್ರು ಅವ್ರು. ಹಾಗೆ ಇವತ್ತು ನಾನು ಕಾಯಿಲೆಯಿಂದ ಹೊರಬಂದಿದ್ದೀನಿ. ಆ ಭಗವಂತನ ಕೃಪೆ ನಮ್ಮ ಮೇಲಿದೆ. ಯಾವತ್ತೂ ಅವರ ಆಶೀರ್ವಾದ ಇರಲಿ ಅಂತ ಕೇಳ್ತೀನಿ. ವಾಟಲ್ ಮಠದ ಸ್ವಾಮೀಜಿ ರವರು ಬರೀ ನರಸೀಪುರ ಕ್ಷೇತ್ರಕ್ಕೆ ಸೀಮಿತ ಇಲ್ಲ. ಇವರು ವಾಟಲ್ ಮಠದ ಸ್ವಾಮೀಜಿಯವರು ಅಂತಂದರೆ ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿ ಇವತ್ತು ಗುರುತಿಸುವಂಥ ಒಂದು ಸ್ವಾಮೀಜಿಗಳು. ಮತ್ತು ಈ ಸ್ವಾಮೀಜಿಗಳಿಗೆ ಆಶೀರ್ವಾದ ಪಡೆಯಲು ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ರಾಜ್ಯಗಳಿಂದ ಸಹ ಬಂದು ಈ ವಾಟಲ್ ಮಠದ ಸ್ವಾಮೀಜಿಯವರಿಗೆ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ. ಹಾಗಾಗಿ ನಾನು ಕೂಡ ಇವತ್ತು ವಿಶೇಷವಾಗಿ ಅವರ ಒಂದು ಹುಟ್ಟುಹಬ್ಬದಲ್ಲಿ ನಾನು ಕೂಡ ಸೇರಿ ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂಥೇಳಿ ಭಾರಿ ಉತ್ಸವದಿಂದ ಈಗ ಬರ್ತಾ ಒಂದು ಕಾರ್ಯಕ್ರಮದಲ್ಲಿ ತಡೆ ಆಯಿತು, ಒಂಚೂರು ಕ್ಷಮೆ ಕೇಳ್ತೀನಿ. ನಾನು ಭಾರಿ ಬೇಗವಾಗಿ ಬರಬೇಕಾಗಿತ್ತು. ಹಾಗಾಗಿ ವಾಟಲ್ಜಿ ಸ್ವಾಮೀಜಿಯವರು ಇನ್ನು ಮುಂದೆ ಈ ರಾಜ್ಯ ಈ ದೇಶಕ್ಕೊಂದು ಒಂದು ಒಳ್ಳೆ ಮಾರ್ಗ ಆಗಿ ಇವರು ಆಶೀರ್ವಾದ ಪಡ್ಕೊಂಡು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಮತ್ತು NKF ಶಾಲೆ, ಈ NKF ಶಾಲೆ ಬರೀ ಒಂದು ಶಾಲೆ ಆಗಿಲ್ಲ, ಇದು ಈ ತಾಲೂಕಿಗೊಂದು ಮನೆ. ಇದು ಈ ಶಾಲೆಯಲ್ಲಿ ಯಾರೂ ಕೂಡ ಜಾತಿ ಧರ್ಮ ಭೇದ ಭಾವ ಮರೆತು ಜಾತ್ಯತೀತ ತತ್ವ ಸಿದ್ಧಾಂತಗಳು ಎತ್ತಿಡಿದು ಈ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೂ ಸಾಮಾಜಿಕ ನ್ಯಾಯ, ಸಾಮಾಜಿಕ ಶಿಕ್ಷಣ, ಎಲ್ಲರಿಗೂ ಬಸವಣ್ಣ ಅವರು ಏನು ಹೇಳಿದ್ದಾರೋ ಜಾತಿ ಭೇದ ಏನೂ ಇಲ್ಲ. ಈ ಬಸವಣ್ಣ ಅವರು ಒಂದು ಲಿಂಗಾಯತ ಸಮಾಜ ಕಟ್ಟಿರ್ತಕ್ಕಂಥದ್ದೇ ಒಂದು ಪ್ರಪಂಚಕ್ಕೆ ವಿಶೇಷವಾದಂಥ ಒಂದು ಕೊಡುಗೆ ಇದು. ಬಸವಣ್ಣವ್ರು ಏನೋ ಒಂದು ಸಮಾಜ ಕಟ್ಟಿದ್ರು, ಲಿಂಗಾಯತ ಸಮಾಜ, ಇದು ಪ್ರಪಂಚಕ್ಕೊಂದು ಮಾದರಿಯಾಗಿರ್ತಕ್ಕಂಥ ಒಂದು ಸಮಾಜ. ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲರಿಗೂ ಸೇರಿ ಸಮವಾಗಿ ನ್ಯಾಯ ಕೊಡಬೇಕು, ಎಲ್ಲ ಧರ್ಮರಿಗೂ ನ್ಯಾಯ ಕೊಡಬೇಕಂತೇಳಿ ಒಂದು ಸಂಸ್ಥೆ ಒಂದು ಲಿಂಗಾಯತ ಸಮುದಾಯ ಕಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ JSS ಮಠದ ಸ್ವಾಮೀಜಿ ಆಗಿರ್ಬೋದು, ನಮ್ಮ ವಾಟಲ್ ಮಠದ ಸ್ವಾಮೀಜಿ ಆಗಿರ್ಬೋದು, ಇವರ ಕೊಡುಗೆ ಅಪಾರ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ನಾನು ಯಾರೇ ಬಂದರೂ ಅಲ್ಲಿ ಮೊದಲು ಪ್ರಸಾದ ಕೊಡುವ ಮೂಲಕ, ವಾಟಲ್ ಮಠದ ಆಶ್ರಮದಲ್ಲಿ ಪ್ರಸಾದ ಕೊಡುವ ಮೂಲಕ ಎಲ್ಲರಿಗೂ ಸಮಸ್ಯೆಗಳು ಸ್ಪಂದಿಸ್ತಾರೆ. ಇವ್ರ ಕೈಲಿ ಆಗದಿದ್ರು ಕೂಡ ಹೆಚ್ಚಿನ ಒಂದು ಆಸಕ್ತಿಯಿಂದ ಇವರು ಒಳ್ಳೆಯದಾಗೋ ರೀತಿಯಲ್ಲಿ ಇವರು ಭಾವಿಸ್ತಾರೆ. ಅದೇ ಇವರ ದೊಡ್ಡ ಒಂದು ವಿಶೇಷತೆ ಅಂತ ಹೇಳ್ತಾ, ಇವರ ಪಾದಕ್ಕೆ ನಮಸ್ಕರಿಸುತ್ತಾ ಇವತ್ತು ಇವರ ಒಂದು ಹುಟ್ಟುಹಬ್ಬ ಆಚರಣೆಗೆ ಭಗವಂತ ಒಳ್ಳೇದು ಮಾಡಲಿ, ಈ ನರಸೀಪುರ ತಾಲೂಕಿಗೆ ಒಳ್ಳೆಯದಾಗಲಿ ಅಂಥೇಳಿ ನಾನು ಈ ವಿಚಾರವನ್ನು ತಿಳಿಸ್ತೀನಿ. 24ನೇ ವರ್ಷದ ಇವತ್ತು ಹುಟ್ಟುಹಬ್ಬ ಮಾಡ್ತಾ ಇರೋದು ನಮ್ಮ ಇಡೀ ತಾಲೂಕಿಗೆ ತುಂಬ ವಿಶೇಷಕರವಾದ್ದು, ತುಂಬ ಆಶ್ಚರ್ಯವಾಗಿದೆ. ಇಲ್ಲಿ ಫರೀದ್ ಸ್ಕೂಲಲ್ಲಿ ವಿದ್ಯಾದಾನ ಸಿಗುತ್ತೆ, ನಮ್ಮ ಬುದ್ಧಿಯವರ ಮಠದಲ್ಲಿ ಅನ್ನದಾನ ಸಿಗುತ್ತೆ ದಿನ. ಇದನ್ನು ತಾವು ಎಲ್ಲರೂ ತಿಳ್ಕೋಬೇಕು. ಈ ಮಠ ಅಂದರೆ ಸಾಮಾನ್ಯ ದೊಡ್ಡಲ್ಲ, ಸಾವಿರಾರು ವರ್ಷದಿಂದ ಬಂದಿರತಕ್ಕಂಥ ಮಠ. ಈ ಸ್ಥಾನ ಪವಿತ್ರವಾದ ಸ್ಥಾನ. ನಾವು ಪ್ರಧಾನಮಂತ್ರಿ ಆಗ್ಬೋದು, ವಿದ್ಯಾಮಂತ್ರಿಗಳಾಗ್ಬೋದು, ಮುಖ್ಯಮಂತ್ರಿಗಳ ರಕ್ಷಣಾ ಮಂತ್ರಿ ಆಗ್ಬೋದು, ಈ ಪೀಠ ಈ ಸ್ಥಾನ ಸಿಗಬೇಕಾದ್ರೆ ಪೂರ್ವಾರ್ಜಿತ ಋಣಾನು ಬಂದ ಮೇಲೆ ಆ ಮಹಾತಾಯಿ ಹೊಟ್ಟೆಯಲ್ಲಿ ಹುಟ್ಟಿದಂಥವರು ಇವರಿಗೆ ನಾನು 101 ನಮಸ್ಕಾರವನ್ನು ಮಾಡಿ ಇನ್ನೂ ನಮ್ಮ ತಾಲೂಕಿನಲ್ಲಿ 100 ವರ್ಷ ಇರಬೇಕು ಅಂತ ಅವ್ರ ಪಾದಕ್ಕೆ ಬಿದ್ದು ಕೇಳ್ಕೊತೀನಿ ಅಂತ 2 ಮಾತನ್ನು ಇವತ್ತು ಹೇಳ್ತಾ ಇದ್ದೀನಿ. ಮೊದಲಿಗೆ ನಮ್ಮ ಈ ಒಂದು ಶಾಲೆಗೆ ಆಗಮಿಸಿರುವಂತಹ ನ್ಯೂಸ್ ಚಾನೆಲ್ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಮೊದಲು ಕೌಸರ್ ಚಾನಲ್ ಒಂದು, ಇನ್ನೊಂದು ಮೈಸೂರು ನ್ಯೂಸ್ ನಂಬರ್ 1 ಚಾನಲ್ದು. ಹಾಗಾಗಿ ಈ ಒಂದು ನಮ್ಮ ಸಂಸ್ಥೆಯಲ್ಲಿ ಖುಷಿಯಿಂದ ಹೇಳ್ಕೋಬೇಕು ಅಂತಂದರೆ ಎಲ್ಲರಿಗೂ ಇನ್ಸ್ಪಿರೇಷನು ನಮ್ಮ ಅಧ್ಯಕ್ಷರು, ಶಾಲಾ ಅಧ್ಯಕ್ಷರು ಹಾಗೂ ಅವರ ವೈಫು, ಕಾರ್ಯದರ್ಶಿಗಳು ಮತ್ತು ಅವರ ಆಡಳಿತ ಮೆಂಬರು, ಮೀನ್ಸ್ ಅವ್ರ ಫ್ಯಾಮಿಲಿ ತುಂಬ ನಮಗೆ ಕೋಆಪರೇಟಿವ್ ಮಾಡ್ತಾರೆ. NK ಫರೀದ್ ಅವರು ಅವ್ರ ಫ್ಯಾಮಿಲಿ. ಹಾಗಾಗಿ ಅದ್ರ ಜೊತೆಗೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿಯರು ಕೂಡ, ಆ ಮುಖ್ಯ ಶಿಕ್ಷಕಿಯ ಸಹಾಯ ಇಲ್ಲದೆ ನಾವೇನೂ ಕೂಡ ಒಂದು ಕಾರ್ಯಕ್ರಮನ ಅದ್ಧೂರಿಯಾಗಿ ಮಾಡಲಿಕ್ಕಾಗಲ್ಲ. ಪ್ಲಸ್ ಅವ್ರ ಜೊತೆಗೆ ನಾವು ಯಾವಾಗಲೂ ಸಾಥಿರ್ತೀವಿ. ಎಲ್ಲ ಟೀಚರ್ಸ್ದು ಒಗ್ಗಟ್ಟಿನಿಂದ ನಾವು ಕೆಲಸ ಮಾಡಲಿಕ್ಕೆ ಖುಷಿ ಪಡ್ತೀವಿ. ನಾವು ನಮ್ಮ ಫ್ಯಾಮಿಲಿ ಥರನೇ ಕೂಡ ನಾವು ಇಲ್ಲಿ ಬಂದು ಅದೇ ರೀತಿ ಹೊಂದ್ಕೊಂಡು ಟ್ರೀಟ್ ಮಾಡ್ತೀವಿ. ಹೆಚ್ಚಿಗೆ ಹೇಳ್ಕೋಬೇಕಂದ್ರೆ ಎಲ್ಲ ಶಾಲೆಗಳಿಗಿನ್ನ ಇಲ್ಲಿ ಸುಮಾರು ಒಂದು 21 ಶಾಲೆಗಳಿದೆ. ಗೌರ್ಮೆಂಟ್ ಶಾಲೆನೂ ಆಗಿರ್ಬೋದು, ಪ್ರೈವೇಟ್ ಸಂಸ್ಥೆನೂ ಆಗಿರ್ಬೋದು. ಅದರಲ್ಲಿ ದಿ ಬೆಸ್ಟ್ ಶಾಲೆ ಅಂದರೆ ನಮ್ಮ NKF ಶಾಲೆ. ನಾನು ನರಸೀಪುರದಲ್ಲಿ ಬಂದು ಈಗ 21 ಇಯರ್ಸ್ ಆಯಿತು. ಆದರೆ ನಮ್ಮ ಸಂಸ್ಥೆಯಲ್ಲಿ ನಾನು 15 ಇಯರ್ಸಿಂದನೂ ಕೂಡ ಪಿಲ್ಲರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಅದಕ್ಕೆ ಸಪೋರ್ಟಿವ್ ನಮ್ಮ ಫರೀದ್ ಸರ್
ಪ್ಲೀಸ್, ಅವರೇ ನಮ್ಮ ಗಾಡ್ ಫಾದರು. ಹಾಗೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿ ಕೂಡ, ಪ್ಲಸ್ ನನ್ನ ಸಹ ಶಿಕ್ಷಕರು. ಸೆಲೆಬ್ರೇಷನ್ ಮಾಡಿದ್ದಾರೆ ಸ್ವಾಮೀಜಿ. ಬೇರೆ ಏನು ಪ್ರೋಗ್ರಾಮ್ ನಡೀತಿದೆ? ಬೇರೆ ಅಂದ್ರೆ ಆನ್ಯುವಲ್ ಡೇ ಪ್ರಯುಕ್ತ ಎಲ್ಲ ಮಕ್ಳಿಗೂ ಪ್ರೈಸ್ ಸ್ಪಾನ್ಸರ್ ಇದೆ. ಹಾಗಾಗಿ ಮಕ್ಕಳಿಗೆ ಫನ್ ಫೇರು ಮತ್ತೆ ಪೇರೆಂಟ್ಸ್ ಸ್ಪೋರ್ಟ್ಸು ಪ್ಲಸ್ ಸ್ಟೂಡೆಂಟ್ ಸ್ಪೋರ್ಟ್ಸು ಟೀಚರ್ ಸ್ಪೋರ್ಟ್ಸು ಎಲ್ಲಾನು ಕೂಡ ಕಂಡಕ್ಟ್ ಮಾಡಿದೀವಿ. ಪೇರೆಂಟ್ಸ್ಗೆ ಸಪರೇಟ್ ಸ್ಪೋರ್ಟ್ಸ್ ಇರುತ್ತೆ, ಲೇಡೀಸ್ಗೆ ಬೇರೆ, ಜೆಂಟ್ಸ್ಗೆ ಬೇರೆ. ಪ್ಲಸ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಪೇರೆಂಟ್ಸು ಕೂಡ ನಮ್ಮ ಜೊತೆಗೆ ಅವ್ರ ಫ್ಯಾಮಿಲಿ ಥರನೇ ನಮ್ಮನ್ನು ಕೂಡ ಮಿಂಗಲ್ ಮಾಡಿಕೊಂಡು ಖುಷಿ ಪಟ್ಟು ಈ ಒಂದು ಕಾರ್ಯಕ್ರಮನ ಅದ್ಧೂರಿಯಾಗಿ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಅಂತ ನಾನು ತುಂಬ ಹೃದಯದಿಂದ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ. ಫರೀದ್ ಸರ್ಗೆ ಒಂದು ರೀತಿ ನಮಗೆ ಅವರೇ ಗಾಡ್ ಗಿಫ್ಟು, ಪ್ಲಸ್ ಮತ್ತೆ ದೇವರು ಅವ್ರನ್ನ ಸೃಷ್ಟಿಸಿ ಕಳಿಸಿದ್ದಾನೆ ಅಂತ ತಿಳ್ಕೊಂಡು ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೀವು ನಮ್ಮ ಜೊತೆಗೆ ಅದ್ಧೂರಿಯಾಗಿ ಇಷ್ಟು ಸಮಯ ಕಾಲ ನಮ್ಮ ಜೊತೆಗೆ ಕಳೆದಿದ್ದಕ್ಕೆ ನಿಮಗೂ ಕೂಡ, ನಿಮ್ಮ ಚಾನಲ್ಗೂ ಕೂಡ, ನಮ್ಮ ಸಂಸ್ಥೆ ಪರವಾಗಿ ಮತ್ತೆ ಶಿಕ್ಷಕ ವೃಂದದ ಪರವಾಗಿ ಹಾಗೂ ಪುಟಾಣಿ ಮಕ್ಕಳ ಪರವಾಗಿ ಹೃತ್ಪೂರ್ವಕವಾದವನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಲವ್ ಯು ಲಾಟ್. ಸ್ಕೂಲ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಟೀಚರ್ಸ್ ಎಲ್ಲ ಹುಡುಗರುಗಳಿಗೆ ಒಳ್ಳೆ ಪಾಠ ಮಾಡ್ತಾರೆ, ಒಳ್ಳೆ ಕೋಚಿಂಗ್ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಇದರಲ್ಲೂ ನನ್ನ ಮಗಳು ಮಾನಸ ಅಂತ 2nd ಸ್ಟ್ಯಾಂಡರ್ಡು, ಮತ್ತೆ ಮಗ ಶರದ್ ಅಂತ 4th ಸ್ಟ್ಯಾಂಡರ್ಡ್. ಈ ಸ್ಕೂಲಲ್ಲಿ ಯಾವುದೇ ಆದ ಕಂಪ್ಲೇಂಟ್ ಇಲ್ಲ ಮೇಡಮ್. ಕ್ಲಾಸ್ ಚೆನ್ನಾಗಿ ಮಾಡ್ತಾರೆ, ಸ್ಪೋರ್ಟ್ಸ್ ಆಗಿರ್ಬೋದು, ಪ್ರತಿಯೊಂದು ಇದೇ ಆಗಿರ್ಬೋದು ಚೆನ್ನಾಗಿ ಮಕ್ಕಳ ಬಗ್ಗೆ ಕೇರ್ ಮಾಡ್ತಾರೆ. ಮತ್ತೆ ಎಜುಕೇಶನ್ ಎಲ್ಲ ಹೇಗಿದೆ? ಎಜುಕೇಶನ್ ಫುಲ್ ಇಂಪ್ರೂವ್ಮೆಂಟ್ ಇದೆ. ಟಿ ನರಸೀಪುರದವರ? ನಾವಿದೆ ಟಿ ನರಸೀಪುರದಲ್ಲಿ. ಸುಮಾರು ವರ್ಷದಿಂದ ನಿಮ್ಮ ಮಕ್ಕಳು ಇಲ್ಲಿ ಓದ್ತಿದ್ದಾರೆ? 4 ವರ್ಷದಿಂದ ಓದ್ತಾ ಇದ್ದಾರೆ. ಫೀಸ್ ಸ್ಟ್ರಕ್ಚರ್ ಎಲ್ಲ ಹೇಗಿದೆ? ಫೀಸ್ ಹಳೆ ಬಿಲ್ಡಿಂಗ್ ಅಲ್ಲಿ ಇದ್ದಾಗ 10,000 ಇತ್ತು, ಇವಾಗ 18,000 ಮಾಡಿದ್ದಾರೆ. ಓಕೆ, ಇದೆ. ಏನು ತೊಂದರೆ ಇಲ್ಲ. ಮಕ್ಕಳು ತುಂಬಾ ವರ್ಷ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ. ಏನೋ ನಮ್ಮ ಮಗು 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ. ಇಲ್ಲ ಮೇಡಮ್, ಈ ಸರಿ ನಾವು ಸೇರ್ತಿರೋದು ಇಲ್ಲಿ. ನಮ್ಮ ದೊಡ್ಡಪ್ಪನ ಮಕ್ಕಳೆಲ್ಲ ಇಲ್ಲಿ ಓದ್ತಿರೋ ಮೊಮ್ಮಕ್ಕಳೆಲ್ಲ ಚೆನ್ನಾಗಿ ಕಲಿತಿರೋ ವಿದ್ಯೆನ, ಅದಕ್ಕೆ ನಾವು ಇಲ್ಲಿ ಸೇರಿಸಿದ್ವಿ. ಅದಕ್ಕೋಸ್ಕರ ಚೆನ್ನಾಗಿ ಕಲಿತಾಳೆ ಮೇಡಮ್. ಇಲ್ಲಿ ಸೇರಿಸ್ಮೇಲೆ ಇಂಪ್ರೂವ್ಮೆಂಟ್ ಆಗಿದೆ ಮೇಡಮ್, ಇಂಪ್ರೂವ್ಮೆಂಟ್ ಆಗಿದೆ. ಚೆನ್ನಾಗಿ ಹೇಳ್ಕೊಡ್ತಾರೆ, ಎಲ್ಲ ಚೆನ್ನಾಗಿದೆ. ಚೆನ್ನಾಗಿ ಓದ್ತಾ ಇದ್ದಾರೆ ಮಕ್ಕಳು ಇಲ್ಲಿ ಹಾಕಿದ್ರೆ. ಫೀಸ್ ಎಲ್ಲ ಕಟ್ಬೋದು ಮೇಡಮ್, ಕಟ್ಬೋದು ಮೇಡಮ್. 2 ಸರಿ ಕಟ್ಟಿದ್ದೀವಿ, ಕಟ್ಬೋದು. ಇವತ್ತು ಪ್ರೋಗ್ರಾಮ್ ಮಾಡಿದ್ದಾರೆ, ಅದ್ರ ಬಗ್ಗೆ ಒಂದು ಪ್ರೋಗ್ರಾಮ್ ಅಂದ್ರೆ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್. ಇವತ್ತು ವಾಟರ್ ಮಂತರು ಬುದ್ಧರು ಹುಟ್ಟುಹಬ್ಬ ಇದೆ, ಅದರಿಂದ ಚೆನ್ನಾಗಿ ಪ್ರೋಗ್ರಾಮ್ ಎಲ್ಲ ಅವರು ಅಧ್ಯಕ್ಷತೆ ಚೆನ್ನಾಗಿ ನಡೆಸ್ಕೊಟ್ರು ಮೇಡಮ್. ಚೆನ್ನಾಗಾಯ್ತು ಮೇಡಮ್. ಎಲ್ಲ ನಮ್ಮ ಮಗಳು ಡ್ಯಾನ್ಸ್ ಸೇರಿದ್ಲು, ಎಲ್ಲ ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ಮಾಡಿಕೊಟ್ರು. ತುಂಬಾನೇ ಚೆನ್ನಾಗಿದೆ ಮೇಡಮ್. ಚೆನ್ನಾಗಿ ಎಜುಕೇಶನ್ ಎಲ್ಲ ಚೆನ್ನಾಗಿದೆ, ತುಂಬಾನೇ ಖುಷಿ. हमारे बच्चे 7th स्टैंडर्ड पढ़ रही, ऑलरेडी 2 बच्चे पढ़ को हो गए। अच्छा 3 बच्चे पढ़ी, अभी 4 बच्चा है। पूरे हमारे फैमिली के पूरे बच्चे पढ़ रही। अच्छा, हमारे वहाँ से बहुत सहूलत है, मतलब पढ़ी भी अच्छा है, हर बात से भी सहूलत है। और एक हिंदू मुस्लिम ऐसा नहीं है, सब एक है। बड़ी बात बोले आप। हिंदू मुस्लिम करने का नहीं, लेकिन फरीद सर हमारे ये ना हो तो भी, लेकिन सबको बहुत अच्छा हेल्प कर रहे हैं। हमें टी नरसीपुर के, लेकिन मैसूर वाले हमें टी नरसीपुर में शादी हो गई है। आपके हस्बैंड क्या करते हैं? मटन स्टॉल आपको है। अच्छा, मटन स्टॉल। आज एक सब तालीम की जरूरत के लिए क्या बोलते हैं? तालीम का तो सबसे बड़ी बात उनका फैसिलिटी अच्छा है, टीचर्स अच्छी ही, बच्चे को एनकरेज भी अच्छा करती, पढ़ाई के बारे में बहुत अच्छा है। अब उनका छोटा स्कूल था, एकदम ना बच्चे के वास्ते इतना बड़ा ग्राउंड ले तो फैसिलिटीज के बाद में दूसरे स्कूल से कंपेयर करे तो थोड़ा फीस अभी कम है, थोड़ा फीस अभी अच्छा कम है, लेकिन हमने बहुत पसंद आया। एजुकेशन भी अच्छा है। मैं बोलती हूँ आएंगे भी अच्छे बच्चे यहाँ आपको जम सके जे। थैंक यू।